ಒಂದು ಕಡೆಗೆ ನಾವು ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ವಿ. ಮೊನ್ನೆ ನಮ್ಮ ಶಾಸಕರುಗಳೆಲ್ಲ ಎಕ್ಸಾಮ್ ಬರೆದ್ರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕೀಗ. ಯಾಕಂದರೆ ಇದು ವಿಚಿತ್ರವಾದಂಥ ಪರೀಕ್ಷೆ. ಇದು ಯಾರಿಗೆ ದ್ರೋಹ ಮಾಡಿದ್ರು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದೆಲ್ಲದೂ ಕೂಡ ಗುಪ್ತ ಮತದಾನ, ರಹಸ್ಯ ಮತದಾನ. ಅದಕ್ಕೋಸ್ಕರ BJP ಒಂದೊಳ್ಳೆ ಸೂತ್ರವನ್ನು ಕಂಡುಕೊಂಡಿದೆ. ಈಗ ಬನ್ನಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲೇ ನಾವು ಮೀಟಿಂಗ್ ಮಾಡಿಬಿಡೋಣ, ಧರ್ಮಸ್ಥಳದಲ್ಲೇ ನೀವು ಮಂಜುನಾಥನ ಮೇಲೆ ಪ್ರಮಾಣ ಮಾಡಿಬಿಡಿ. ಇದು ನೋಡಿ ಸಂಗತಿ. ಈಗ ಸಾರ್ಥಕ ಆಯಿತು. BJP ದೇವರು, ದಿಂಡ್ರು, ಧರ್ಮ, ಕರ್ಮ ಅಂತ ಮಾತಾಡಿದಕ್ಕೂ ಸಾರ್ಥಕ ಆಯ್ತು ನೋಡಿ. ಅದನ್ನೆಲ್ಲವನ್ನೂ ಕೂಡ ಪ್ರಾಕ್ಟಿಕಲ್ ಮಾಡಿಸ್ತಾ ಇದ್ದಾರೆ. Hotel Management with AI. Join IIHM, International Institute of Hotel Management. BJP ಅವರು ಗ್ರೇಟ್. ಪಕ್ಷ ಕಟ್ಟುವಂಥ ಸಂದರ್ಭದಲ್ಲಿ ಯಾವ ರೀತಿ ಕಟ್ಟಬೇಕು, ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರನ್ನು ಸೇರಿಸ್ಕೋಬೇಕು, ಯಾರು ತಾಯಿಗೆ ದ್ರೋಹ ಮಾಡಿದ್ದಾರೆ ಆ ಶಾಸಕರನ್ನ ಪತ್ತೆ ಹಚ್ತೀವಿ ಅಂತ ವಿಜೇಂದ್ರ ಅಬ್ಬರಿಸಿ ಬೊಬ್ಬರಿಸಿದ್ದಾರೆ. ಧರ್ಮಸ್ಥಳದಲ್ಲೇನೆ ಶಾಸಕಾಂಗ ಪಕ್ಷದ ಸಭೆ ನಡೆಸ್ತೀವಿ, ಅಲ್ಲೇನೆ ಸಭೆ ಕರೀಲಿಕ್ಕೆ ಅಶೋಕ್ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ನಾನು, ಅಲ್ಲೇನೆ ಆಣೆ ಪ್ರಮಾಣ ಆಗಿ ಹೋಗ್ಬಿಡ್ಲಿ. ಎಂಥ ಸ್ಥಿತಿ ಬಂತು ನೋಡಿ. ಒಂದು ಶಿಸ್ತಿನ ಪಕ್ಷದಲ್ಲಿ ಅದು ಎಷ್ಟರ ಮಟ್ಟಿಗೆ ಅಶಿಸ್ತು ತಾಂಡವ ಆಡ್ತಾ ಇದೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ನಾಚಿಗೇಡಿನ ಸಂಗತಿ. ಯಾಕಂದರೆ ಶಾಸಕರುಗಳು ತಮ್ಮ ಪಾರ್ಟಿಗೆ ತಾವು ಬದ್ಧವಾಗಲಿಲ್ಲ ಅಂತಂತಂದರೆ, ಅಲ್ಲಿಗೇ ಒಂದು ನಿಷ್ಠೆ ಇಲ್ಲ ಅಂತಂದರೆ ಇನ್ಯಾರಿಗೆ ನಿಷ್ಠೆ ತೋರಿಸ್ಲಿಕ್ಕೆ ಸಾಧ್ಯ? ಇದು ಬರೀ BJPಗೆ ಅಷ್ಟು ಅನ್ವಯ ಆಗುತ್ತೆ ಅಂದ್ಕೋಬೇಡಿ. ಹಿಂದೆ ಕಾಂಗ್ರೆಸ್ನಲ್ಲೂ ಕೂಡ ಇಂಥದ್ದಾಗಿದೆ, JDSಲ್ಲೂ ಕೂಡ ಇಂಥದ್ದಾಗಿದೆ, ಈಗ JDSಲ್ಲೂ ಆಗಿದೆ, BJPಲ್ಲೂ ಆಗಿದೆ. ಕಾಂಗ್ರೆಸ್ ಮಾತ್ರ ಇಲ್ಲಿ ಸರಿಯಾದ ರೀತಿಯಲ್ಲಿ ಆಟ ಆಡಿದೆ. ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ ಅನ್ನುವ ಚರ್ಚೆ ಮಾಧ್ಯಮದಲ್ಲೂ ಕೂಡ ನಡೀತಾ ಇದೆ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರನ ತಂದಿದೆ. ನೀವು ನಂಬೋದೆಲ್ಲ, ನಾನು ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಕೂತಿದ್ದೇನೆ. ಯಾಕೆಂದರೆ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ವಿಚಾರವನ್ನು ಮುಂದೆ ಇಟ್ಕೊಂಡು ನಾನು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಬೆಳಗ್ಗೆ ನಾನು 7 ಗಂಟೆಗೆ ದೂರವಾಣಿ ಕರೆ ಮಾಡಿದ್ದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಕೂಡ ವಿವರನ ಕೇಳಿದ್ರು. ನಾನು ಇಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮಾನ್ಯ ಆರ್ ಅಶೋಕರು ಹೋಗ್ತಾ ಇದ್ದೇವೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಸತ್ಯಶೋಧನಾ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. CT ರವಿ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅಣ್ಣ ಅವರು, ಇದು ಎಲ್ಲವೂ ಕೂಡ ಒಂದು ಕಡೆ ಆದರೆ ನನಗನ್ನಿಸ್ತದೆ ನಾನು ಇವತ್ತು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನೀಗ ನಮ್ಮ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾ ಇದ್ದೇನೆ. ಗೌಪ್ಯ ಮತದಾನ ಇಲ್ಲಿ ಆಗಿರುವಂಥದ್ದು, ಗೌಪ್ಯ ಮತದಾನ ಆಗಿರುವಂಥ ಪರಿಣಾಮವಾಗಿ ಸತ್ಯಾಸತ್ಯತೆ ಅಂತೂ ಇವತ್ತು ಜನರ ಮುಂದೆ ನಾವು ಇಡಲೇಬೇಕಾಗ್ತದೆ. ಪಕ್ಷದ ಗೌರವವನ್ನು ಕೂಡ ಉಳಿಸಬೇಕಾಗಿದೆ. ಕಾರ್ಯಕರ್ತರಿಗೆ ಇವತ್ತು ನೆಮ್ಮದಿಯನ್ನು ಕೂಡ ತರುವಂಥ ಕೆಲಸ ಆಗಬೇಕಾಗಿದೆ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ನೋಡಿ, ಒಂದು ಪಕ್ಷಕ್ಕೆ ಎಂಥ ಸ್ಥಿತಿ ಬಂದುಬಿಡುತ್ತೆ ಅಂತ ನಾನು ಹಿಂದೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಎಷ್ಟರ ಮಟ್ಟಿಗೆ ನಂಬಿಕೆ ಅಪನಂಬಿಕೆಗಳು, ಅದಕ್ಕೆ ಮೊನ್ನೆ ನಾವು ಮಾತಾಡ್ತಾ ಇದ್ವಿ. ಈ ಅಪನಂಬಿಕೆಗಳ ಫೌಂಡೇಶನ್ ಮೇಲೆ ಕಟ್ಟಿರುವಂಥ ನಂಬಿಕೆಯ ಸೌಧ ಇದು ಉಳಿಲಿಕ್ಕೆ ಸಾಧ್ಯನಾ? ಏನಿದು ಕಥೆ? ಇದು ಶಾಸಕರು ಹಿಂಗೆ ಅಡ್ಡ ಮತದಾನ ಮಾಡಿಬಿಡ್ತಾರೆ ಅಂದರೆ ಏನು ಅರ್ಥ? ಜೊತೆಗೇ ಇರ್ತಾರೆ, ಆದರೆ ಮನಸ್ಸುಗಳು ಮಾತ್ರ ದೂರ ಇರ್ತವೆ. ಯಾರ್ಯಾರ ಜೊತೆಗೆ ಯಾರ್ಯಾರ ಸಂಬಂಧ ಇರುತ್ತೋ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂಥ ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ಅನಿಲ್ ನಮ್ಮದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನಾವು ನೋಡ್ತಾ ಇದ್ದೀವಿ, ಈ ಎಲ್ಲ ಆಯ್ತು. ಈಗ ಧರ್ಮಸ್ಥಳಕ್ಕೆ ಹೊರಟಿದೆ ಹಿಂಡು ದಂಡು. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೇ ಶಾಸಕಾಂಗ ಪಕ್ಷದ ಸಭೆ, ಅಲ್ಲೇನೇ ಆಣೆ ಪ್ರಮಾಣ. ಏನು ನಡೀತಾ ಇದೆ BJP ಕೋಟೆನಲ್ಲಿ?
ರಂಗನಾಥ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5ಕ್ಕೆ 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಬಿಜೆಪಿಯ ಹಾಕಿದಂತ 2 ಅಭ್ಯರ್ಥಿಗಳು ಕೂಡ ಗೆದ್ದಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಅಡ್ಡ ಮತದಾನ ಕೂಡ ದೊಡ್ಡ ಮತದ ಒಂದು ಪರಿಣಾಮ ಕೂಡ ಬಿದ್ದಿರುವಂತ, ಅದರಲ್ಲೂ ಕೂಡ ದೋಸ್ತಿ ಒಂದು ಪಡೆ ಏನಿದೆ ಅದನ್ನು ಕೂಡ ನುಂಗಲಾರ್ದ ಬೆಸಿತುಪ್ಪಾಗಿ ಪರಿಣಮಿಸಿದೆ. ಬಹಳ ಮುಖ್ಯವಾಗಿ ಜೆಡಿಎಸ್ ಅಭ್ಯರ್ಥಿಗೆ ಅಷ್ಟೇ ಅವರು ಇರುವಂತಹ ಶಾಸಕರ ಬಲಾಬಲ ಕೂಡ ಸರಿಯಾಗಿ ಸಿಕ್ಕಿಲ್ಲ. ಇದರ ನಡುವೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಇಬ್ಬರು ಕೂಡ ಅಡ್ಡ ಮತದಾನ ಆಗಿರುವಂತದ್ದು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನಿದ್ರೆಯನ್ನು ಕೂಡ ಕೆಡಿಸಿದೆ. ಇವತ್ತು ಬೆಳಗಾವಿಯ ಪ್ರವಾಸನೂ ಕೂಡ ಹೋಗಬೇಕಾಗಿತ್ತು, ಆದ್ರೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಪಕ್ಕದಲ್ಲಿ ಆಗ್ತಕ್ಕಂಥ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಹೀಗಾಗಿ ವಿಜೇಂದ್ರ ಕೂಡ ಒಂದು ರೀತಿಯ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಬಹಳ ಮುಖ್ಯವಾಗಿ BY ವಿಜೇಂದ್ರ ಅವರ ಬಳಿ ಕೂಡ ಅಂದ್ರೆ ಅಡ್ಡ ಮತದಾನ ಹಾಕಿದಂತಹ ಶಾಸಕರು ಕೂಡ ಸೇರಿದಂತೆ ಎಲ್ಲಾ ಶಾಸಕರು ಕೂಡ ಕರೆಯನ್ನ ಮಾಡಿ ನಾನು ಹಾಕಿಲ್ಲ ನನ್ನ ಪಕ್ಷಕ್ಕೆ ಹಾಕಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇವರೇ ಹಾಕಿದಾರೆ ಅಂತ ಕಳಕಳಿತ ಹೇಳಕ್ಕಾಗೋದಿಲ್ಲ. ಅನುಮಾನ ಇದ್ರೂ ಕೂಡ ಇಂತಹ ಶಾಸಕರೇ ಅಡ್ಡ ಮತದಾನ ಮಾಡಿದಾರೆ ಅಂತ ಕೂಡ ತಾಂತ್ರಿಕವಾಗಿ ಅದನ್ನ ಪಚ್ಚೆ ಹಚ್ಚೋಕೆ ಕೂಡ ಆಗೋದಿಲ್ಲ. ಹೀಗಾಗಿ ಅವರನ್ನ ಭಾವನಾತ್ಮಕವಾಗಿ ಕಟ್ಟು ಹಾಕೋದು ಅಂತ ನಿಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ಕರೆಯೋದಕ್ಕೆ ಈಗ ಬಿಜೆಪಿಯ ಒಂದು ಜನತಾ ಪಾರ್ಟಿ ಕೂಡ ನಿರ್ಧಾರ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಅಲ್ಲಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶಾಸಕರನ್ನ ಕರ್ಕೊಂಡು ಹೋಗಿ ಅಲ್ಲೇ ಗುರುವಾರ ಅಥವಾ ಶುಕ್ರವಾರ ಅಂದ್ರೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ಮಾಡಿ ಅಲ್ಲೇ ಧರ್ಮಸ್ಥಳದ ಮಂಜುನಾಥೇಶ್ವರನ ಮೇಲೆ ಒಂದು ಆಣೆ ಪ್ರಮಾಣ ಮಾಡೋದ್ರ ಮೂಲಕ ಅಂದ್ರೆ ಶಾಸಕರು ಯಾರಿಗೆ ಮತ ಹಾಕಿದ ಅನ್ನೋ ಮಾಹಿತಿಯನ್ನ ಸಂಗ್ರಹ ಮಾಡೋದು ಕೂಡ ಬಿಜೆಪಿಯ ನಾಯಕರು ಮುಂದಾಗಿರುವಂತದ್ದು. ಬಹಳ ಮುಖ್ಯವಾಗಿ ಈಗ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಈಗ ದೆಹಲಿಗೆ ಒಂದು ಬುಲಾವನ್ನ ಕೂಡ ಕೊಟ್ಟಿದ್ದಾರೆ, ರಾಜ್ಯ ನಾಯಕರಿಗೆ ಬರಬೇಕು ಅಂತ ಹೇಳಿ. ಸದ್ಯಕ್ಕೆ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಡಬೇಕಂತ ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅವರು ದೆಹಲಿಗೆ ತೆರಳೋದಕ್ಕೆ ಮುನ್ನ ಅಂದ್ರೆ ಈ ಒಂದು ಶಾಸಕಾಂಗ ಸಭೆಯ ಒಂದು ನಡೆಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯಕ್ಕೆ ಗುರುವಾರ ಹಾಗೂ ಶುಕ್ರವಾರ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಅಂದ್ರೆ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಕೂಡ ಸಭೆಯನ್ನು ಕೂಡ ಈ ಒಂದು ಸಭೆಯಲ್ಲಿ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ. ಜೊತೆಗೆ ಏನಂದ್ರೆ ಅಡ್ಡ ಮತದಾನ ಮಾಡಿದಂತ ಪುಣ್ಯಾತ್ಮರು ಅಡ್ಡ ಮತದಾನ ಮಾಡಿದ್ರು. ದೊಡ್ಡ ಮತದಾನ ಅಲ್ಲ, ಇದು ಬಹಳ ಬುದ್ಧಿವಂತಿಕೆ ಮತದಾನವೇ.